ಗತಿ ಇಲ್ಲ, ಯಾರೋ ಸತ್ತಾಗವ್ರೆ, ಇದಕ್ಕೆ ರೋಡ್ ಮಾಡ್ತಾರೆ ಸತ್ತಾಗವ್ರೆ ಎಮ್ ಎಲ್ ಎಗಳು. ಒಂದು ಶ್ರದ್ಧಾಂಜಲಿ ಫೋಟೋ ಕೊಡ್ಬೇಕು, ಎಮ್ ಎಲ್ ಎ ಅವ್ರದ್ದು ಫೋಟೋಗಳು ತಂದು ಹಾಕ್ಬಿಟ್ಟು ಇಲ್ಲಿ ಹುಣಸೂರು ತಾಲೂಕು ಯಾರವ್ರೆ ಅವರು ಇಲ್ಲಿರಲಿ ಸರ್, ಅಲ್ಲಿ ಬಂದು ನೋಡಿ ನಮ್ಮೂರ ಹತ್ರ ಇದಕ್ಕಿಂತ ಭಯಂಕರವಾಗಲ್ಲ. ಹಾಂ ಹಳೇಪುರ, ಹೊಸಪುರ, ಚಿಕ್ಕೂರು ಮಾರ್ಗವಾಗಿ ಕೆಳಹಳ್ಳಿ, ಗಾಯಹಳ್ಳಿ ಮಾರ್ಗ ಬಿಕ್ಕೇರಿ ಹೋಗೋ ರಸ್ತೆ. ಈ ರಸ್ತೆಯಿಂದ ಜಿ ಡಿ ದೇವರು ಎಮ್ ಎಲ್ ಎ ಆಗಿದ 18 ವರ್ಷದಲ್ಲಿ ಮಾಡಿಸಿದ ರಸ್ತೆ ಇದು. ಅಲ್ಲಿ ರೀತಿಯ ಏನು ಒಂದು 10 ವರ್ಷ ಚೆನ್ನಾಗಿತ್ತು. 10 ವರ್ಷ ಆದಮೇಲೆ ಈ ಥರ ಎಲ್ಲ ಡ್ಯಾಮೇಜ್ ಆಯಿತು. ಈ ಮಂಜಣ್ಣವ್ರಿಗೆ ಸಿದ್ದರಾಮಯ್ಯನವರ ಎಲ್ಲ ಭಾಗ್ಯ ಕೊಟ್ಟಂಥ ಭಾಗ್ಯ ಬಿಟ್ಟಾಕೆ ಫಸ್ಟು ನಮ್ಮ ಏನು ಈ ತಾಲೂಕಲ್ಲಿ, ಹಳ್ಳಿಗಳು, ಜಿಲ್ಲೆಗಳಲ್ಲಿ ಏನೇನು ರಸ್ತೆಗಳಿದಾವೋ ಅವ ಮುಚ್ಚುವಂಥ ಕೆಲಸಗಳು ನೀವು ದಯವಿಟ್ಟು ಮಾಡ್ಕೊಡಿ ಸಿದ್ದರಾಮಯ್ಯನವರ. ಫಸ್ಟು ಸಾರ್ವಜನಿಕರ ಸಮಸ್ಯೆ ನೀವು ಬಗೆಹರಿಸಿ. ಫಸ್ಟು ಸಾರ್ವಜನಿಕರ ಸಮಸ್ಯೆ ಬಗೆಹರಿಸಿಲ್ಲ ಇವತ್ತಿನ ಆಡಳಿತ ವ್ಯವಸ್ಥೆನೇ ಎಲ್ಲ ಹದ್ಗಟ್ಟಾಗಿ ನಮ್ಮನ್ನು ಸಾರ್ವಜನಿಕರು ಓಡಾಡುವಂಥದ್ದಲ್ಲಿ ಯಾವುದೇ ವಿಷಯದಲ್ಲಿ ನಮ್ಗೆ ಭಾರಿ ಅನುಕೂಲ ಏನೋ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಹಾಗಾಗಿ ದಯಮಾಡಿ ಎಲ್ಲೆಲ್ಲಿ ನಮ್ಮ ಓಡಾಡುವಂಥ ರಸ್ತೆಗಳು ಸಾರ್ವಜನಿಕ ರಸ್ತೆ ಇದ್ದು ದಯಮಾಡಿ ಅದನ್ನು ಸರಿಪಡಿಸ್ಕೊಳ್ಬೇಕಂತ ನಮ್ಮನ್ನು ಕೇಳ್ಬೋದು. ತುಂಬ ಚೆನ್ನಾಗಿದೆ. ಸಿದ್ದರಾಮಯ್ಯ ಬಂದ ಮೇಲೆ ತುಂಬ ಡೆವಲಪ್ಮೆಂಟ್ ಮಾಡ್ತಾರೆ. ಅದಕ್ಕೆ ಉದಾಹರಣೆ ಇದೇ ರಸ್ತೆ, ಇದೇ ಇಷ್ಟೇ ಅಂತಲ್ಲ, ಇಲ್ಲಿಂದ ತಿಪ್ಪೂರು, ಹಳೇಪುರ, ಹೊಸಪುರ, ಕಾಗೇನಹಳ್ಳಿ, ಚಲಹಳ್ಳಿ ಬರ್ಬೇಕಾದ್ರೆ ತುಂಬ ಚೆನ್ನಾಗಿದೆ. ಇಂಥವ್ರನ್ನ ಪಡಿಬೇಕಾದ್ರೆ ನಾವು ಭಾರಿ ಪುಣ್ಯ ಮಾಡಿದ್ದೆ. ಅದರಿಂದ ಜನ್ಮ ಸಾಕು ಚೆನ್ನಾಗಿದೆ. ಸರ್, ಈಗ ಎಷ್ಟು ವರ್ಷದಿಂದ ರಸ್ತೆ ಇದೇ ಥರ ಇದೆ? ಏನು ಅನಿಸುತ್ತೆ ನೀವು ಗಾಡಿ ಓಡಿಸ್ತಾ ಇದ್ದೀರಿ? 2-3 ವರ್ಷದಿಂದ ಹಿಂದೆ ಸ್ವಲ್ಪ ಚೆನ್ನಾಗಿತ್ತು. ಈಗ ಮಳೆ ಎಲ್ಲ ಇದು ನಮ್ಮದು ರೈತರು ಇದೆಯಲ್ಲ, ಗುಂಡಿ ಬಿದ್ದಿದೆ. ಗುಂಡಿ ಬಿದ್ದ ಇದು ನೋಡೋರು ಯಾರು ಇಲ್ಲ. ಈಗ ನಾವೇ ನೋಡಿ, ನೀವು ಬರ್ತಾ ಇದ್ರಲ್ಲ ಎಷ್ಟು ಸ್ಪೀಡಲ್ಲಿ ಬರ್ತಾಯಿದೆ ನಮ್ಮ ಗಾಡಿ. ಸೆಕೆಂಡ್ ಗೇರ್ ಕಡಿಯೋದು ಹೋಗಲ್ಲ. ವಾರಕ್ಕೊಂದ್ಸರಿ ವಿಲ್ ಅಲೈನ್ಮೆಂಟ್ ಬೇಕು. ನಮ್ಮದೇನೋ ವೆಹಿಕಲ್ಗಳು ಬಿಡಿ, ಎತ್ತಿನ ಗಾಡಿಗಳು, ದನಗಳು, ಅವು ಯಾರಿಗೂ ಹೇಳೋಕ್ಕಿಲ್ಲ, ಯಾರಿಗೂ ಕೇಳ್ತಾರೆ. ಪಾಪ ಅವ್ರ ಕಷ್ಟ ಅವಕ್ಕೆ ಯಾರಿಗೆ ಹೇಳೋಕ್ಕೆ, ಮೂಗು ಪ್ರಾಣಿಗಳು ಅನುಭವಿಸ್ತಾರೆ. ರೈತರುಗಳು ಅಷ್ಟೇ ಅನುಭವಿಸ್ತಾ ಇದ್ದಾರೆ. ಮೊನ್ನೆ ಹಿಂಗೆ ಬಂದು ಅಲ್ಲಿ ಒಂಚೂರು ಕ್ಯಾನ್ ಔಷಧಿ ಕ್ಯಾನ್ ಜಾರ್ಸೋದು ಬಿದ್ದೇ ಬಿಡೋದು ಡ್ರೈವರ್. ನಾವೇ ಏನು ಮಾಡ್ತೀವಿ? ಏನು ಕೆಲಸ ಮಾಡೋಕ್ಕಾವು? ಎಷ್ಟು ದಿನ ಇದೇ ರೋಡಲ್ಲಿ ಓಡಾಡ್ತಾ ಇದ್ದೀರಿ? ಸರ್, ನಾನು 20 ವರ್ಷದಿಂದ ಓಡಾಡ್ತಾ ಇದ್ದೀನಿ ರೋಡ್. ಇದೇ ಸೇಲ್ಸ್ ಮ್ಯಾನು ನಾನು. 20 ವರ್ಷದಿಂದ ಇದೇ ರೋಡಲ್ಲಿ ಓಡಾಡ್ತಾ ಇದ್ದೀನಿ. ನಿಮ್ಮ ಅಭಿಪ್ರಾಯ ರಸ್ತೆ ಬಗ್ಗೆ? ಅಭಿಪ್ರಾಯ ಏನೋ ಸರ್, ಅದೇ ಹೇಳಿದ್ಮೇಲೆ ಚೆನ್ನಾಗಿದ್ದು ರೋಡು. ಮಳೆ ಗುಂಡಿ ಬಿಟ್ಟು ಅರ್ಧ ಮೇಂಟೆನೆನ್ಸ್ ಇಲ್ಲ. ಈಗಂತೂ ಬಿಡಿ ಮೇಂಟೆನೆನ್ಸ್ ಇಲ್ಲೇ ಇಲ್ಲ. ಮತ್ತೆ ರೆಡಿ ಮಾಡಿಸ್ತಾರೆ ಅಂತ ಅನಿಸ್ತಿದ್ದ ನಿಮ್ಗೆ ಏನಾದರೂ? ಇನ್ನೂ 2.5 ವರ್ಷ ಇವ್ರಿಗೆ ಗಂಟೆ ಗ್ಯಾರಂಟಿ ಇಲ್ಲ. ಈಗಿನ ಸರ್ಕಾರದ ಬಗ್ಗೆ ತಮ್ಮ ಕೈ ಮುಗಿದೆ. ಏನು ಮಾತಾಡೋಕ್ಕೆ ಪದಗಳಿಲ್ಲ. ಕೈ ಮುಗಿಬೇಕು. ಒಳ್ಳೆ ದುಡ್ಡು ಮಾಡ್ಕೊತವ್ರೆ. ಒಳ್ಳೆ ರೇಟ್ಗಳೆಲ್ಲ ಜಾಸ್ತಿ ಮಾಡವ್ರೆ. ಪೆಟ್ರೋಲ್ದು ರೂಪಾಯಿ ಜಾಸ್ತಿ ಮಾಡೋದು.
ಆಗೋದಿಲ್ಲ ಸರ್. ಈ ಥರ ಆದರೆ ಗಾಡಿ ಓಡ್ಸೋಕ್ಕಾಯ್ತದ? ಹಿಂಗಾಗ್ಬಿಟ್ರೆ ಗಾಡಿ ಎಲ್ಲಿ ಓಡಾಡ್ತವೆ? ಏನು ತುಂಬ್ಕೊಂಡು ಹೋಗ್ತಿದ್ದೀರಾ ಸರ್? ರಾಗಿ ಸರ್, ಆರಾಮ್ಸೆ ರಾಗಿ ತಗೊಂಡು ಹೋಗ್ತಿದ್ದೀವಿ ನೋಡಿ, ಹೋಗೋಕ್ಕಾಯ್ತಿಲ್ಲ. ಓಕೆ, ಎಷ್ಟು ವರ್ಷದಿಂದ ರೋಡ್ ಹಿಂಗೆ ಇದೆ ಸರ್? ಸುಮಾರು 10-15 ವರ್ಷದಿಂದ ಹಿಂಗೆ ಇದೆ ಸರ್. 10 ವರ್ಷದಿಂದ 10 ವರ್ಷದಿಂದನೂ ಹಿಂಗೆ ಇದೆ ಸರ್. ಯಾರು ಸರಿಪಡಿಸಿಲ್ವಾ ಸರ್? ಇಲ್ಲ ಸರ್, ಯಾರೂ ಮಾಡಿಲ್ಲ. ರೆಸ್ಪಾನ್ಸೇ ಮಾಡ್ತಿಲ್ಲ ಸರ್. ಈ ರೋಡ್ ಬಗ್ಗೆ ರೋಡ್ ಬಗ್ಗೆ ಯಾರು ತಲೆನೇ ಕೆಡ್ಸ್ಕೊಂಡಿಲ್ಲ. ಯಾರೋ ಶಾಸಕರಿಗಾಗಲಿ ಅಧಿಕಾರಿಗಳಿಗೆ ಗಮನ ಮುಟ್ಟಿಸಿದಿರಾ? ಗೊತ್ತಾ ಇದ್ರ ಬಗ್ಗೆ? ಗೊತ್ತಿರಕ್ಕಿಲ್ವ ಸರ್? ಎಲ್ಲ ಪಂಚಾಯತಿಂದನೂ ಇನ್ಫಾರ್ಮ್ ಆಗೇ ಆಗಿರ್ತದೆ. ಮಾಡಬೇಕು, ಅದು ತಲೆಗೆಡ್ಸ್ಕೊಂಡು ಮಾಡಬೇಕು. ಏನು ಹೇಳ್ತೀರಿ ಸರ್ಕಾರಕ್ಕೆ ಇದ್ರ ಬಗ್ಗೆ?